ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಯುಗಾದಿ ಹಬ್ಬದ ಹಿಂದಿನ ದಿನ ಇದು, ಅಂದರೆ ಮಾರನೇ ದಿನ. ಯುಗಾದಿ ಹಬ್ಬದ ನೆನ್ನೆ ಯುಗಾದಿ ಆಗಿದೆ, ಇವತ್ತು ಅದು ಮಾರನೇ ದಿನ. ಎಲ್ಲರೂ ನನ್ನ ತಂಗಿಯರೆಲ್ಲ ಊರಿಂದ ಬಂದಿದ್ದರು, ಅದಕ್ಕೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೆಕೆ ಮನೆಯಲ್ಲಂತೂ ಇರೋಕ್ಕಾಗಲ್ಲ, ಅದಕ್ಕೆಲ್ಲರೂ ನೀರು ಇರೋ ತನಕ ಹೋಗೋಣ, ಎಲ್ಲ ಅಡುಗೆ ಗಿಡ್ಗೆ ಎಲ್ಲ ತೊಗೊಂಡು ಅಲ್ಲಿ ಊಟ ಗೀಟ ಮಾಡಿಕೊಂಡು ಆಟಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಹೋಗೋದು ಅಂತ ಇನ್ನೊಂದು 3-4 ಪ್ಲೇಸ್ ಇದ್ದಾವೆ, ಡಿಸೈಡ್ ಮಾಡಿಲ್ಲ. ಹೋಗ್ತಾ ದಾರಿಯಲ್ಲಿ ನೀರೆಲ್ಲೈತೆ ಅಂತ ನೋಡ್ಕೊಂಡು ಹೋಗಬೇಕು. ಎಲ್ಲಿ ಹೋಗ್ತೀವಿ, ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಹಾಗೆ ಸಣ್ಣದಾಗಿ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ಬನ್ನಿ ವೀಡಿಯೋ ಒಳಗೆ ಹೋಗೋಣ. ಹಬ್ಬದಲ್ಲಿ ಮಾಡಿದ್ದು ಪಲ್ಯ ಎಲ್ಲ ಹಾಗೆ ಉಳಿದಿತ್ತು, ಅದಕ್ಕೆ ನೆನ್ನೆ ನೈಟ್ ಒಂದೊತ್ತಷ್ಟೇ ಊಟ ಮಾಡಿದ್ವಿ. ಅದಕ್ಕೆ ರೊಟ್ಟಿ ಸುಡ್ಕೊತಾ ಇದ್ದೀವಿ. ಕರ್ಗಡ ಬೆಲ್ಲ ಇತ್ತಲ್ಲ, ಅವೆಲ್ಲ ತೊಗೊಂಡು ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನನ್ನ ತಂಗಿಯರು ಬಂದಿದ್ದಾರೆ ಬಟ್ಟೆ ಎಲ್ಲ ತೊಗೊಂಡು. ಇನ್ನೇನು ಹೊರಡಬೇಕು, ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಅಡುಗೆ ಗಿಡ್ಗೆ ಹಂಗಾರೆ ಹೋದರೆ, ಆಚೆಗಡೆ ಹೋದರೆ ಎಲ್ಲ ಖಾಲಿ ಆಗುತ್ತೆ. ಇಲ್ಲ ಮನೇಲಿ ಖಾಲಿ ಆಗೋಲ್ಲ, ಅದೆಲ್ಲ ಹಂಗೆ ಇರುತ್ತೆ. ಅದಕ್ಕೆಲ್ಲರೂ ಆಚೆಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಅಣ್ಣ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನನ್ನ ತಂಗಿಯರು, ನಮ್ಮ ಅಮ್ಮ, ನಮ್ಮ ಭಾವ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರ ಹೊಳೆ ಸೈಡು ಇಲ್ಲ ಬ್ಯಾಕ್ ವಾಟರ್ ಥರ ಎಲ್ಲ ಇರುತ್ತಲ್ಲ, ಆ ಥರ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇವ್ರು ಧೂಳು ಎಬ್ರಿಸ್ತಿದ್ದಾರೆ ಕಣ್ಣು. ಹೊಳೆ ಥರ ಸಿಕ್ತು ನೀರು. ಒಂದು ಹೋಳಿ ಹಬ್ಬಕ್ಕೆ ಬಂದಿದ್ವಲ್ಲ, ಅಲ್ಲಿಗೆ ಬಂದಿದ್ದೀವಿ. ನೀರಿರುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಹಿಂಗೆ ಹೊರಟ್ವಿ ಅಂದರೆ ನಮ್ಮಮ್ಮ ಇರೋ ಬಟ್ಟೆ ಎಲ್ಲ ತುಂಬ್ಕೊಂಡುತ್ತೆ, ಬೆಡ್ಶೀಟು, ಸ್ಕ್ರೀನ್ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ಬರೋಣ ಅಂತೇಳಿ. ಅದಕ್ಕೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ನೋಡೆ ಮಾಡಿನೇ ಹತ್ತಿಳಿಯೋಕ್ಕಾಗಲ್ಲ, ಈ ಬಂಡೆ ಹತ್ತಬೇಕಂತ. ಈ ಫುಲ್ಲು ತುಂಬ ಚೆನ್ನಾಗಿರುತ್ತಲ್ಲ. ಸಖತ್ತು ಬಿಸಿಲು ಬೇರೆ, ಬಂಡೆ ಕಲ್ಲೆಲ್ಲ ಸುಟ್ಟು ಹೋಗ್ತಿದ್ದಾವೆ, ಕಾಲು ಇಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಏನಿಲ್ಲ ಹೋಗ್ರೆ, ಅಮ್ಮ ನೋಡಲ್ ತಣ್ಣಗೆ ಸೆಕೆಗೆ. ಹಂಗೆ ಕುತ್ಕೊಳ್ರಿ, ಹಂಗೆ ಇಲ್ಲಿ ನೋಡ್ರಿ. ಬ್ಯಾಕ್ ಕೊಟ್ರು ಡುಮ್ಮ ನೋಡಲ್ಲಿ. ಇವ್ರು ಬಟ್ಟೆ ಹೋಗಿ ಕರ್ಕೊ ಬಂದಿವ್ರನ್ನ, ಇವರು ಒಣೆ ಹಾಕಕ್ಕೆ. ಮೆಲ್ಲಕ್ಕೆ ಕುತ್ಕೊಳ್ರಿ, ಹಂಗೆ ಹಂಗೆ ನಿಂತ್ಕೊಳ್ರಿ. ನೋಡ್ರಿ ಎಲ್ಲ ಹಿಂಗೆ. ಏಯ್ ನೇಪಾಳಿ ನೋಡಿಲಿ. ಎಲ್ಲರೂ ಬಿಸಿಲಿಗೆ ಆರಾಮಾಗಿ ಹೋಗಿ ನೀರಲ್ಲಿ ಕುತ್ಕೊಬಿಟ್ಟಿದ್ದಾರೆ. ಎದ್ದು ಬರೋಕ್ಕೆ ಒಂದ್ಸಲ, ಅದು ಬಿಸಿಲಿಗೆ ನೀರಲ್ಲಿ ಇದ್ದು ನೀರು ಕೂಡ ಬಿಸಿ ಅನಿಸ್ತೈತೆ. ಓ ಸ್ಟೈಲ್ ರಾಣಿ, ಏ ಕೊಡು. ಮಿಂಚು ಹೆಂಗಿದಲ್ ಗೊತ್ತಾ, ಈ ಬೆಡ್ಶೀಟ್ ಟೀಶೀಟ್ ಎಲ್ಲ ಮಾರ್ಕೊಂಬರೋರು ಇರ್ತಾರಲ್ಲ. ಏ ಮೊಬೈಲು ಊರೆಲ್ಲ ಸಿಕ್ಕಿದ್ರು ಊಟಕ್ಕೆ ಕರ್ಕೊ ಬಂದ್ಬಿಟ್ಟಿವಿ. ಓಯ್ ನಾನು ಹೆಂಗೆ ಬರೋದು ಇಲ್ಲಿ ಮುಂದೆ ಹಿಂದೆ, ಇಲ್ಲಿ ಹಿಂದೆನೇ ಗೊತ್ತಾಗ್ತಿಲ್ಲ ಇಲ್ಲಿ.
ಅಯ್ಯೋ ಟಾಪ್ ಆಗ್ಬಿಡ್ತಾ ಇಲ್ಲ ಇಲ್ಲ ಕರೆಕ್ಟ್ ಐತಿ ಎಲ್ಲ ಕರೆಕ್ಟ್ ಐತ್ಕೊಂಡ್ರೆ ಸುಮ್ಕಿರ ಅಕ್ಕ ಡುಮ್ಮಕ್ಕ ಆರಾಮಿದ್ದೀನಕ್ಕ ಅಕ್ಕ ನೀನು ಒಳ್ಳೆ ಯಾಕೆ ನುಗ್ಗೆಕಾಯಿ ನೋಡ ಅದು ನುಗ್ಗೆಕಾಯಿ ತೋರ್ಸ ನುಗ್ಗೆಕಾಯಿ ಬಾ 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 3 ದಿವಸದ್ದು ಮಸಿ ಅಯ್ಯಯ್ಯ ಇಲ್ಲಿ ಬಾಹುಬಲಿ ಆಟಾಡಿ ಬಟ್ಟೆ ಎಲ್ಲ ಹೋಗ್ತಿರ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಆಟಾಡ್ಕೊಂಡು ಓಡೋಣ ಅಂತ ಮತ್ತೆ ಟೈಮ್ ಆಗುತ್ತೆ 5:30 ಆಗುತ್ತೆ ಅಂತ ಹೊಡ್ತಾ ಇದ್ದೀವಿ. ಇನ್ನೇ ಬಟ್ಟೆ ಎಲ್ಲ ಒತ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ, ಹಸಿ ಅಂದರೆ ಹಸಿ ಭಾರ ತುಂಬ ಒತ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಈಗೆಲ್ಲ ಆಟ ಆಡಿ ಹೊಡ್ತಾ ಇದ್ದೀವಿ. ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಆಗಿದೆ. ಒಂದು 5:30 ಆಗಿದೆ. ಅದಕ್ಕೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಪಾನಿಪುರಿ ತಿನ್ನೋಕ್ಕೆ ಅಂತ ನಿಲ್ಲಿಸಿದ್ದೀವಿ. ಇನ್ನು ಮನೆ ಹತ್ರನೇ ಇನ್ನು ಪಾನಿಪುರಿ ತಿಂದು ಹೊರಡೋದು ಮನೆಗೆ. ಎಲ್ಲರೂ ನೀರಲ್ಲಿ ಆಟಾಡಿ ಸಖತ್ತು ಹೊಟ್ಟೆ ಹಸ್ದೋಗಿತ್ತು. ಅದಕ್ಕೆ ಎಲ್ಲರೂ ಪಾನಿಪುರಿ ತಿಂತಿದ್ವಿ. ಒಬ್ರೊಬ್ರು 2-3 ಪ್ಲೇಟ್ ತಿಂತಿದ್ವಿ, ಅಷ್ಟು ಹೊಟ್ಟೆ ಹಸ್ತಿತ್ತು. ಯುಗಾದಿ ಹಬ್ಬದ ದಿನ ಚಂದ್ರ ಕಂಡಿಲ್ಲ, ಮಾರನೇ ದಿನ ಚಂದ್ರ ಕಂಡಿದ್ದು. ಅಷ್ಟೊತ್ತಿಗೆ ನಾವು ನೀರಲ್ಲೆಲ್ಲ ಆಟಾಡ್ಕೊಂಡು ಮನೆ ಬಂದಿದ್ವಿ. ಬರೋ ಹೊತ್ತಿಗೆ ಕರೆಕ್ಟಾಗಿ ಚಂದ್ರ ಕಾಣ್ತಿತ್ತು. ಹಾಗೆ ಒಂದು ಸ್ವಲ್ಪ ಊದಿನ ಕಡ್ಡಿ ಬೆಳಗ್ಗೆ ದೀಪ ಹಚ್ಚಿ ಚಂದ್ರ ಕಂಡಿದ್ದ ದಿನವೇ ನಮ್ಮ ತಕ್ಕ ದೇವ್ರು ಬೇರೆ ಹೊಂಟಿಸಿದ್ರು. ದೇವ್ರು ಹೊಂಟಿತ್ತು, ಅದು ಚೆನ್ನಾಗಿತ್ತು ನೋಡೋಕ್ಕೆ. ಚಂದ್ರ ಕತ್ಲಾದ್ಮೇಲೆ ಕಾಣಿಸ್ತಿತ್ತು, ಅದಕ್ಕೆ ನೀಟಾಗಿ ವೀಡಿಯೋ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಮೊಬೈಲಲ್ಲಿ ಕ್ಲಿಯರಾಗಿ ಕಾಣಿಸ್ತಿದ್ದಿಲ್ಲ, ಹಾಗಾಗಿ ಒಂದು ಚೂರು ಕತ್ಲಾದ ಮೇಲೆ ವೀಡಿಯೋ ಮಾಡಿದ್ದೀನಿ. ಹಾಗೆ ಮನೆ ಹತ್ರ ದೇವರು ಹೊಂಟಿತ್ತು, ಅದು ದೇವ್ರು ನೋಡ್ಕೊಂಡು ಕುಂತಿದ್ವಿ. ಸುಮಾರು ಒಂದು 2-3 ಅವರು ದೇವ್ರು ಹೊಂಟೇ ಇತ್ತು. ಎಲ್ಲರ ಮನೆಗೂ ಹೋಗೋಗಿ ಬರ್ತಿತ್ತು. ಅದಕ್ಕೆ ದೇವರೆಲ್ಲ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಅಷ್ಟೊತ್ತಿಗೆ ರಾತ್ರಿ ಆಯಿತು, ಊಟ ಮಾಡಿ ಮಲ್ಕೋಬೇಕು. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.